ಯಾರು ಗುರು ಇವರು ಹಿಂಗೆ ನೋಡ್ತವ್ರ ಗಾಡಿನ? ಬ್ರೋ ಏನು ಬೇಕು? ಏನು ತಗೊಂಡೋಗ್ತೀರಾ ಹೆಂಗೆ? ಹಾಂ ನಂದೇ. ಡಿಫ್ರೆಂಟ್ ಆಗಿತ್ತಲ್ಲ ಅದೇ ನೋಡ್ತಾ ಇದ್ದೆ. ಹೌದಾ? ಒಂಥರ ಟ್ರ್ಯಾಕ್ ಬೈಕ್ ಥರ ಇದೆ. ಹೌದು ಬ್ರೋ, ಟ್ರ್ಯಾಕ್ ಬೈಕ್ ಥರನೇ ಮಾಡಿಸಿರೋದು. ಚೆನ್ನಾಗಿದೆ ಬ್ರೋ, ತುಂಬ ಚೆನ್ನಾಗಿದೆ. ಎಲ್ಲ R15 ಗಾಡಿ ಥರ ಇಲ್ಲ, ಏನೋ ಒಂಥರ ಡಿಫ್ರೆಂಟ್ ಕಾಣ್ತೈತಲ್ಲ. ಮೋಟೋ ಲಾಗರ ಬ್ರೋ ನೀವು? ಹಾಂ ಹೌದು ಬ್ರೋ. ಏನಿಲ್ಲ ಬ್ರೋ, ಇಲ್ಲಿ ನೇಮ್ ನೋಡ್ದೆ ಹಿಂಗೆ ನೋಡ್ತಾ ಇರೋ ಟೈಮಲ್ಲಿ. ಹಾಂ. ಸೊ ಅದಕ್ಕೆ ಬ್ರೋ ನಿಜವಾಗ್ಲೂ ಬೈಕ್ ಮಾತ್ರ ಸಖತ್ತಾಗಿದೆ ಬ್ರೋ. ಇದು ನಮ್ಮ ಅಣ್ಣನ ಫೇವ್ರೆಟ್ ಬೈಕ್. ನಾನು ನೋಡಿದ ತಕ್ಷಣ ನಿಲ್ಲಿಸ್ಬಿಟ್ಟು ಒಂದ್ಸಲ ನೋಡೋಣ ಅಂತ. ಓಡಿಸ್ತೀರಾ ಒಂದು ರೌಂಡು? ಹಾಂ ಬ್ರೋ, ನಿಮ್ಗೆ ಓಕೆ ಅಂದರೆ ಹಾಂ ಹೋಗಿ ಬನ್ನಿ. ನಿಮ್ಮ ಫ್ರೆಂಡ್ ಇಲ್ಲೇ ಬಿಟ್ಬಿಟ್ಟು ಹೋಗಿ ಬನ್ನಿ, ಪರವಾಗಿಲ್ಲ. ಹುಷಾರು ಬ್ರೋ ಗಾಡಿ, ಆಮೇಲೆ ನಿಮ್ಮ ಫ್ರೆಂಡ್ ಬರಲ್ಲ ನಿಮ್ಮ ಜೊತೆ. ಸಖತ್ತಾಗಿದೆ ಬ್ರೋ. ಕಂಟೆಂಟ್ ಕ್ರಿಯೇಟರ್ಸ್ ಬ್ರೋ ನಾವು. ಹೌದಾ? ಯಾವ್ದು ಬ್ರೋ ನಿಮ್ಮ ಪೇಜು? ಅನಾಮಿಕಾ ಮೋಟೋಲಾಗ್ಸ್ ಅಂತ ಒಂದು ಪೇಜ್ ಇದೆ ಬ್ರೋ. ಹಾಂ. ಸ್ಟೋರೀಸು ಅದೆಲ್ಲ ಮಾಡ್ತಾ ಇರ್ತೀವಿ. ಏನಾದರೂ ನಿಮ್ಗೆ ಟೈಮ್ ಇದೆನಾ ಬ್ರೋ? ಎಷ್ಟೊತ್ತಾಗುತ್ತೆ ಬ್ರೋ? ಒಂದು 20 ಮಿನಿಟ್ಸ್ ಕೆಲಸ ಇದೆ, ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಲೊಕೇಶನ್ ಹೇಳ್ತೀನಿ, ಅಲ್ಲಿಗೆ ಬರ್ತೀರಾ? ಈ ಗಾಡಿ ಇದೊಂಥರ ಎರಡನೇ ಜನ್ಮ ಎತ್ತಿರೋ ಥರ. ಅವ್ರ ತಾಯಿ 2 times ಗಿಫ್ಟ್ ಕೊಟ್ಟಿದ್ದಾರಂತೆ. ನನಗೆ ಚಿಕ್ಕ ವಯಸ್ಸಿಂದನೂ ತುಂಬ ಆಸೆ ಇತ್ತು. ನಮ್ಮಮ್ಮ ಎಲ್ಲ ಬುಕ್ ಮಾಡಿಬಿಟ್ಟು ಕ್ಯಾಶ್ ಎಲ್ಲ ಪೇ ಮಾಡಿ ಸುಮ್ಮನೆ ಕರೆದ್ರು ಬ್ರೋ ನನ್ನ ಬಾ ಮನೆ ಹತ್ರ ಅಂತ. ನಮ್ಮಮ್ಮ ಶೋರೂಮ್ ಹತ್ರ ಕರ್ಕೊಂಡು ಹೋಗಿ ನನಗೆ ಗಾಡಿ ಕೊಡಿಸಿದ್ರು ಬ್ರೋ. 3 monthsಗೆ ನಂದೊಂದು ಮೇಜರ್ ಆಕ್ಸಿಡೆಂಟ್ ಆಯಿತು ಬ್ರೋ. ಇವ್ರಿಸ್ಟ್ ಬೋನು ಸ್ಮ್ಯಾಶ್ ಆಗೋಗಿತ್ತು ಬ್ರೋ. ಎಷ್ಟೋ ಇಯರ್ಸ್ ಆದಮೇಲೆ ಮತ್ತೆ ನಮ್ಮಮ್ಮ 3 ಹೊತ್ತು ಊಟ ಮಾಡಿಸಿದ್ರು ಬ್ರೋ. ನನಗೆ ಹಾಸ್ಪಿಟಲ್ ಬೆಡ್ ರೆಸ್ಟ್ ಇತ್ತು. ಆಕ್ಸಿಡೆಂಟ್ ಆದಾಗ ಹಿಂದೆ ಅಲ್ಲ ಎಲ್ಲ ಫುಲ್ ಪೀಸ್ ಆಗಿಬಿಟ್ಟಿತ್ತು. ಸಡನ್ನಾಗಿ ಫೋಟೋನ ವಾಲ್ಪೇಪರ್ ನೋಡ್ತಾ ಇದ್ದೀನಿ, ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಬ್ರೋ. ಆಮೇಲೆ ನಮ್ಮಮ್ಮ ನೋಡಿದ್ರು, ಬಂದಾಗ ಯಾಕೆ ಅಳ್ತಾ ಇದೆಯಾ ಅಂತ ಅಂದ್ರು. ಇಲ್ಲ ಮಮ್ಮಿ, ನೀನು ಕೊಡ್ಸಿದ್ದು 3 monthsಲ್ಲೇ ನನಗೆ ಗಾಡಿ ಥರ ಆಗೋಯ್ತಲ್ವಾ, ಅದಕ್ಕೆ ಯಾಕೆ ಅಳ್ತೀಯಾ? ಬೇಕಾದ್ರೆ ಇದು ಬೇಡ, ಬಿಟ್ಬಿಡೋಣ, ನಿನ್ಗೆ ಹೊಸ ಗಾಡಿ ನಾನೇ ಕೊಡಿಸ್ತೀನಿ. ಇಲ್ಲ ನನಗೆ ಹೊಸ ಗಾಡಿನೇ ಬೇಡ, ನೀನು ಕೊಡಿಸಿರೋ ಗಾಡಿ ನನಗೆ ಇದೇ ಬೇಕು. ನಮ್ಮಮ್ಮ ಅದೇ ಟೈಮಲ್ಲೇ ಎಷ್ಟಾದರೂ ಪರವಾಗಿಲ್ಲ ಒಂದೊಂದು ಸ್ಕ್ರ್ಯಾಚ್ ಇರೋ ಪಾರ್ಟ್ನು ತೆಗ್ಸಿ ನಮ್ಮಮ್ಮ ಶೋರೂಮಿಂದ ಹೆಂಗೆ ಬರುತ್ತೆ ಗಾಡಿ ಅದೇ ಥರ ರೆಡಿ ಮಾಡಿಸಿ. ಆ ಟೈಮಲ್ಲಿ ನಾನು ನಮ್ಮಮ್ಮಗೆ ಥ್ಯಾಂಕ್ಸ್ ಹೇಳೋಕ್ಕಾಗಲಿಲ್ಲ ಬ್ರೋ. ಬಟ್ ಇವಾಗ ಹೇಳ್ತಾ ಇದ್ದೀನಿ, ನಾವು ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಅಂತ. ಅಮ್ಮ ಫುಲ್ ಖುಷಿ ಆಗೋದ್ರು ಬ್ರೋ. ನೋಡಿ ನನ್ನ ಮಗ ಮತ್ತೆ ಗಾಡಿ ಓಡಿಸ್ತಾ ಇದ್ದಾನೆ ಅಂತ ಹೇಳಿದ್ರು. ಈ R15 ಗಾಡಿ ಬೆಲೆ 5 ಲಕ್ಷ ರೂಪಾಯಿ. ಗಾಡಿ ಆ್ಯಕ್ಚುಲಿ ಇನ್ನೂ 5 ಬರುತ್ತೆ ಬ್ರೋ. ಇದು ಸಸ್ಪೆನ್ಷನ್ನ ಲೋ ಮಾಡಿಸಿದ್ದೀನಿ. ಮುಂದೆ ಟ್ರ್ಯಾಕ್ ಥರ ಇರಲಿ, ಕಾರ್ನರಿಂಗ್ಸ್ ಅಲ್ಲಿ ಸ್ವಲ್ಪ ಗ್ರಿಪ್ ಇರಲಿ ಅಂದ್ಬಿಟ್ಟು ಆಮೇಲೆ ಹಿಂದೆ ಬ್ಯಾಕ್ ಸಸ್ಪೆನ್ಷನ್ನು ಲೋ ಮಾಡಿಸಿದ್ದೀನಿ ಬ್ರೋ. ಗಾಡಿ ಪ್ರೈಸ್ ಬಂದು 2,60,000 ಬಿತ್ತು ಬ್ರೋ. ನನಗೆ ಒಂದು ದೊಡ್ಡ ಮೇಜರ್ ಆಕ್ಸಿಡೆಂಟ್ ಆಯಿತು ಬ್ರೋ ನಂದು. ಆಗ ಗಾಡಿಯಲ್ಲಿ ಫುಲ್ ಎಲ್ಲ ಕಂಪ್ಲೀಟ್ ಸ್ಮ್ಯಾಶ್ ಆಗಿಬಿಟ್ಟಿತ್ತು. ಇಂಜಿನ್ ಒಂದು ಚೆನ್ನಾಗಿತ್ತು ಅಷ್ಟೇ ಬ್ರೋ. ಮುಂದೆ ಟೈರ್ಸು ಅಲಾಯ್ಸ್ ಎಲ್ಲ ಕಟ್ ಆಗಿಬಿಟ್ಟಿತ್ತು. 1.5 ಆಯಿತು ಬ್ರೋ ಟೋಟಲ್ GST ಎಲ್ಲ. ಇಂಡೋನೇಷಿಯನ್ ಪೈಪ್ ಹಾಕ್ಸಿದ್ದೆ ಹೆಡರು, ಫುಲ್ ಕಂಪ್ಲೀಟ್ ಇಂಜಿನಿಂದ 3-4 BHP ಜಾಸ್ತಿ ಆಗುತ್ತೆ. ಅಲಾಯ್ಸ್ ಬಂದ್ಬಿಟ್ಟು ಬ್ಲೂ ಬರುತ್ತೆ ಬ್ರೋ. ಈ R15 V4ಗೆ ಅಲ್ಲಿನ ಬ್ಲ್ಯಾಕ್ ಮಾಡಿಸಿದ್ದೆ ಬ್ರೋ. MRF ಟೈರ್ ಬರುತ್ತೆ. ಇದು ಅಪೋಲೋ ಆಲ್ಫಾ H1 ಟೈರ್ ಹಾಕ್ಸಿದ್ದೆ. ಬ್ರೆಂಬೋ ಬ್ರೇಕ್ ಕಿಟ್ ಹಾಕ್ಸಿದ್ದೀನಿ. ಅದು BMC ಏರ್ಫೀಲ್ಡ್, NGK ಸ್ಪಾರ್ಕ್ ಪ್ಲಗ್, EDM. YART ಅಂದರೆ ಯಮಹಾ ಆಸ್ಟಿಂಗ್ ರೇಸಿಂಗ್ ಟೀಮ್ ಅಂತ ಬ್ರೋ. GYRT ಅಂದರೆ ಜೆನ್ಯೂನ್ ಯಮಹಾ ರೇಸಿಂಗ್ ಜಿಂಗರ್ ಅಂತ. ಈನೋಸು, ಬ್ರೆಂಬೋ ಇವೆಲ್ಲ ಯಮಹಾ ಬ್ರ್ಯಾಂಡಿಂಗ್ಸ್ ಬ್ರೋ. VR46 ಅಂದರೆ ಎಲ್ಲರಿಗೂ ಫೇಮಸ್. ಅವ್ರ ಬೈಕ್ಸ್ ಮೇಲೆಲ್ಲ ಇರುತ್ತಲ್ಲ, CCಗೆ ತಗ್ಗಷ್ಟು ಹೋಗೋ ಸ್ಪೀಡ್ ಆ ಬೈಕ್ ಅಂದರೆ ಇದೆ ಬ್ರೋ R15.